ನನ್ನ ಹೆಸರು ನಾರಾಯಣಾಚಾರಿ. ನಾವು ಇಲ್ಲಿ ಬಳ್ಳಾರಿ ಬಂದು 40 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ. ಮತ್ತು ಇವತ್ತು 10 ದಿನ ಕಾರ್ಯಕ್ರಮ ಅತ್ಯುನ್ನತವಾಗಿ ನಮಗೆ ಹಿಡಿಸತ್ತೆ. ಮೊದಲು ನನಗೇನು ಅಷ್ಟೊಂದು ಕಾರ್ಯಕ್ರಮದ್ದು ನನಗೆ ಗೊತ್ತಿದ್ದಿಲ್ಲ. ಯಾರೋ ಬಂದು ನಮ್ಮ ಮನೆಯವರಿಗೆ, ನಮ್ಮ ಹೆಂಡತಿಯವರಿಗೆ, ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ತಾರೆ, ನಾನು ಹೋಗಿ ಬಂದೀನಿ, ನೀವು ಹೋಗ್ರಿ, ಗುರುಗಳ ಆಶೀರ್ವಾದ ತಗೊಳ್ರಿ, ಗುರುಗಳು ಏನು ಹೇಳಿದ್ದು ಕೇಳ್ರಿ, ಭಜನೆ ಮಾಡಿಸ್ತಾರ, ಯೋಗ ಮಾಡಿಸ್ತಾರ. ಆ ಯೋಗದಿಂದ ಎಷ್ಟೋ ನನಗೆ ಆನಂದವಾಗಿ ನಾನು ಇದ್ದೇನೆ ಇವಾಗ ಅಂತೇಳಿ ಹೇಳಿದಕ್ಕೆ ಅವ್ರು ನಮ್ಮ ಮನೆಯವರು ಒಮ್ಮೆಗಲೇ ರೆಡಿ ಆಗಿಬಿಟ್ರು ಹೋಗ್ಲಿಕ್ಕೆ. ನಾನು ಏನು ಮತ್ತೆ ಏನ್ರಿ ನೀವು ಮತ್ತೆ ಬರ್ತೀರಾ ಅಂತೇಳಿ, ನನಗೇನು ಅಷ್ಟು ಆಗೋದಿಲ್ಲ, ನಿದ್ದಿನ ಬರೋದಿಲ್ಲ ಅಂತೇಳಿ ಹೇಳಿದ್ವಿ. ಅಲ್ಲಿಗೆ ನಾನು ಒಂದು ಸ್ವಲ್ಪ ಜನ, ಇನ್ನೂ 5-6 ಜನ ಇತ್ತಿದ್ದು ಇವಾಗ ಸ್ಟಾರ್ಟ್ ಆಗಕ್ಕೆ. ಅವಾಗ ಇನ್ನೊಬ್ಬರು ಬಂದು, ನಾವು ನಮ್ಮ ಅಂಗಡಿ ಮುಂದೆ ಇಡ್ಲಿ ಬಂಡಿ ಮಾರ್ತಾನೆ ಮಲ್ಲಪ್ಪ ಅಂತೇಳಿ, ಅವರು ಇಡ್ಲಿ ಮಾರ್ತಾರೆ. ಅಲ್ಲಿ ಒಂದಿಬ್ಬರು, ನಾನು ತಿನ್ನಕಂತ ಹೋದೆ. ಅವಾಗ ಒಂದಿಬ್ಬರು ಹುಡುಗರು ಬಂದು ತಿನ್ನತ್ತಿದ್ರು. ಏನೋ ಮಲ್ಲಪ್ಪ ಇಲ್ಲೇನ ಇದು ಆನಂದ ಯೋಗ ಪ್ರಾಣಾಯಾಮ ತರಬೇತಿ ಶಿಬಿರ ಬಂದದಂತೆ, ಮತ್ತು ನಾಳೆ 12ನೇ ತಾರೀಕಿಂದ ಸ್ಟಾರ್ಟ್ ಆಗ್ತೈತೆ ಮತ್ತು ಅಂತಂದೆ. ಅವರು ಇಬ್ಬರು ಹುಡುಗರು ಏನು ಮಾಡಿದ್ರು ಅಂದರೆ, ಅಣ್ಣ ಅಂತಂದ್ರು. ಏನಪ್ಪ ಅಂತ, ಅಣ್ಣ ಒಳ್ಳೆಯದಣ್ಣ, ಅದು ಗುರುಜಿನ ನೋಡಿದರೆ ನನಗೆ ಆನಂದ ಆಗಿಬಿಡ್ತು. ನಾವು 1 ವರ್ಷ ತೊಗೊಂಡು ಅಲ್ಲಿ ಇದನ್ನ, ನೀನು ಹೋಗಲೇಬೇಕು, ನೀನು ಹೋದರೆ ನಿನ್ನ ಮುಪ್ಪು ಕೂಡ ಆರಾಮಾಗಿರ್ತಿ, ನೀನು ಎಷ್ಟು ನಿನಗೆ ಸಂತೋಷ ಆಗ್ತೈತೆ, ನಿನ್ನ ಮನೆಯವ್ರು ಕೂಡ ಹೇಳ್ತೀನಿ ನೋಡು ಅಂತಂದ್ರೆ. ಆವಾಗ ನನಗೇನಿಸ್ತು, ಏನಪ್ಪ ಇವ್ರು ಹೆಂಗೆ ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ, ನಮ್ಮ ಮತ್ತೆ ಹೆಂಗೆ ಮಾಡೋದು ಅಂತೇಳಿ ನಾನು ನಮ್ಮ ಮನೆ ಮತ್ತೆ ರಾತ್ರಿ ಹೋಗಿ ನಮ್ಮವ್ರಿಗೆ ಹೇಳಿದೆ, ನಾನು ಬರ್ತೇನೆ ಅಂದಾಗ ನಮ್ಮವ್ರು, ಅಲ್ರಿ ಮತ್ತೆ ಮುಂದೆ ಒಲ್ಲಂದ್ರಿ ಮತ್ತೆ ಇವಾಗ ಯಾಕೆ ರೆಡಿ ಆದ್ರೆ, ಎಲ್ಲ ನನಗೂ ಸ್ವಲ್ಪ ಅನುಭವ ಆಯಿತು, ಇಡ್ಲಿ ಮಲ್ಲಪ್ಪ ಹೇಳಿದ, ಅವ್ರು ಹೇಳಿದ್ರು, ಅದಕ್ಕೋಸ್ಕರ ನಾನು ಬರ್ತೀನಿ. ಚಪ್ಪ ಒಳ್ಳೇದಾಯ್ತು, ನೀನು ಬರ್ತೀರಂದ್ರೆ ನಾನು ಇಬ್ಬರು ಜೊತೆಗೆ ಹೋಗೋಣ ಅಂತ. ಅವಾಗ ಗುರುಗಳಿಗೆ ನಾವು ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಆನಂತರ ಇನ್ನೊಂದಿಬ್ಬರು ಬಂದು ಹೇಳಿದ್ರು ನಮಗೆ, ಹೋಗ್ರಿ ಒಳ್ಳೇದಾಗ್ತೈತೆ ಅಂತೇಳಿ. ಆದರೂ ನಾವು ಇಬ್ಬರು ರೆಡಿ ಆದೀವಿ ಹೋಗ್ಲಿಕ್ಕೆ. ಮತ್ತೆ ಇನ್ನೊಬ್ಬರಿಗೆ ನಾವು ಈ ಸುರೇಶ್ ಆಚಾರ್ ಅಂತ, ಅವ್ರಿಗೂ ನಾವು ಹೇಳಿದ್ವಿ, ಬರ್ತೀರೇನು ಸರ್ ನಮ್ಮ ಜೊತೆ ಅಂದ್ರೆ, ಅವ್ರು ರೆಡಿ ಆದರು. ಆನಂತರ ವೆಂಕಟೇಶ್ ಆಚಾರ್ಯ ಅವರು, ಏನ್ರಿ ಬರ್ತೀರಾ ಅಣ್ಣ ಅಂದ, ಬರ್ತೀನಿ ಅಣ್ಣ, ನಿಮ್ಮ ಜೊತೆ ಬರ್ತೀನಿ, ನೀವು ಹೇಳಿದ್ರೆ ಎಲ್ಲಿ ಬರ್ತೀನಿ ಅಂತಂದು. ಅವಾಗ ನಾವು ಎಲ್ಲರೂ ಒಂದು 5-6 ಮಂದಿ ರೆಡಿಯಾಗಿ ಎಲ್ಲರೂ ಈ ಸ್ಥಾನಕ್ಕೆ ಬಂದು ಒಳ್ಳೆ ಆನಂದಭರಿತವಾಗಿ ಮಾಡಿದೇವೆ. 10 ದಿನ ನಮಗೆ ಕಳೆದದ್ದೇ ಗೊತ್ತಾಗಿಲ್ಲ. ಆದ್ರೂ ಎಷ್ಟು ಈಗ ಆರಾಮವಾಗಿದ್ದೇನೆ ಅಂದರೆ ಅದು ಆ ಗುರುಜಿ ಆಶೀರ್ವಾದದಿಂದ ನಾನು ಅವ್ರು ಯಾವಾಗ ಇದು ಭಜನೆ ಮಾಡಿಸ್ತಾರ, ಅದು ಜಗಜಾಂತರ ಭಜನೆ ಅದು. ಅದನ್ನು ನನಗೆ ಹೇಳಕ್ಕೇ ನನ್ನ ಮನಸ್ಸಾಗವಲ್ದು, ಕಣ್ಣ ನೀರು ಬರ್ತಾವೆ ಹೇಳಿದ್ರೆ. ಅಷ್ಟು ಆನಂದದಿಂದ ನಾವು ಮಾಡೀವಿ. ದಿನ ಹೇಳ್ತೀನಿ, ಎಷ್ಟು ಒಳ್ಳೇದು ಹೇಳ್ತೀರಿ ಹೇಳ್ರಿ ನೀವು ಅಂತಂತಾರೆ. ನಮ್ಮ ಮಕ್ಕಳಿಗೆ ಹೇಳಿದ್ದೆ, ನೋಡು ನಾಳೆ ಮತ್ತೆ ಸ್ಟಾರ್ಟ್ ಆಗ್ತೈತಿ, ಹೋಗ್ರು ಗಂಡ ಹೋಗ್ರು ಅಂತ ಹೇಳಿನಿ. ನೋಡೋಣಪ್ಪ, ನೀ ಏನು ಹೇಳಿಲ್ಲ, ನೀ ಆನಂದಿದ್ರೆ ಸಾಕು, ನಮಗೆ ಆನಂದ ಆಗ್ತದೆ. ಬೇಡ, ನಾನು ನೀವು ಎಲ್ಲ ಮನೆಯಲ್ಲೇ ಸುಖವಾಗಿರ್ಬೇಕು. ನಿನ್ನ ಮಕ್ಕಳು ಇಬ್ಬರದವ, 2 ಮಕ್ಕಳನ್ನೂ ಅಲ್ಲಿ ಕಟ್ಟೋರಾಗ್ಯದ ಇದು ಮಾಡ್ತಾರಂತೆ, ಅಲ್ಲಿ ಕಳಿಸ್ತಾನ 10,000 ರೂಪಾಯಿ ಅಂತೆ. ಈ ಸದ್ಯ ಬೇಡಪ್ಪ ಮತ್ತೆ ನೋಡು, ಆಗಲ್ಲ ಹಂಗೆ ಮಾಡಪ್ಪ, ಇನ್ನೊಂದ್ಸಲ ಆದ್ರೆ ಕಳಿಸ್ತು, ಮಾತಾಡಿ ಬಂದತ್ತಿಲ್ಲ ನನಗೆ ಅಂತೇಳಿ ಇದು ಆಯಿತು. ಈ 10 ದಿನ ಏನಂತೇಳ್ರಿ ಕಳೆದದ್ದು ನಾವು ಕಳೆದೀವಿ ಅಂತ ನನಗೆ ಗೊತ್ತಾಗಿಲ್ಲ. ಟೈಮ್ ಗುರುಜಿಯವರು ಟೈಮ್ ಹಾಕಿದ್ರೆ ಆ ಟೈಮಿಗೆ ಒಮ್ಮೆಲೆ ಎದ್ದು ತಾನೇ ಎತ್ತರ ಆಗ್ಬಿಡ್ತಿತ್ತು. 1-2 ಸಲ ಮಾತ್ರ ನಮಗೆ ಎತ್ತರ ಆಗಿಲ್ಲ. ಹಿಂದಾಗಡೆ 3ನೇ ದಿನಕ್ಕೆ ನನಗೆ ಸುಮ್ಮನೆ ಎದ್ದೇಳೆ ಅಂತಂದು, ನಾನು 3 ಗಂಟೆಗೆ ಅಂದ್ರು, ಇನ್ನೊಂದು ಅರ್ಧ ಗಂಟೆ ಎದ್ದೇಳಿ ಹೋಗೋಣ ಅಂತ. ಅವಾಗ ಸ್ನಾನ ಮಾಡಿ ರೆಡಿ ಆಗಿ ಇನ್ನೂ 10 ನಿಮಿಷ ನಾವು ಮುಂದೆ ಬಂದೇವಿ. ಇಲ್ಲಿನ ನಾವು ಲೇಟಾಗಿ ಬಂದಿಲ್ಲ. ಅದಕ್ಕೋಸ್ಕರ ಇವತ್ತು ಈ ಸ್ಥಾನ ನಮಗೆ ಗುರುಸ್ಥಾನ ಒಳ್ಳೆ ಆನಂದಭರಿತವಾಗಿದೆ. ಈ ಸ್ಥಾನದಿಂದ ನಾನು ಒಳ್ಳೆ ಆರೋಗ್ಯವಾಗಿದ್ದೀನಿ. ಮತ್ತು 62 kg ಇದ್ದೆ, ಇವತ್ತು ನಾನು ಪರೀಕ್ಷೆ ಮಾಡ್ತೀನಿ 59 kg ಇದ್ದೀನಿ. BP 42-43 ಇತ್ತು, 42-43 90 ಇತ್ತು. ಇವತ್ತು ಪರೀಕ್ಷೆ ಮಾಡಿದ್ದೇನೆ 40 ಬಂದಿದೆ, 1-2 ಪಾಯಿಂಟ್ ಕಡಿಮೆ ಆಗಿದೆ. ಅಲ್ಲಂದ್ರೆ ಈ ಮೊಣಕಾಲು ನೋವು 100ಕ್ಕೆ 70% ಕಡಿಮೆ ಆಗ್ಯಾವ ನನಗೆ. ಯಾಕಂದರೆ ಈ ಕಾಲು ಭಾಳ ನೋವಾಗಿತ್ತು, ಇನ್ನು ನಡೆಯಕ್ಕೆ ಬರ್ತಿದ್ದಿಲ್ಲಪ್ಪ, ಹಿಂಗೆ ಆಗ್ತಿದ್ದೆ. ಇವಾಗ ಏನಿದೆ, ಕುಂದಿರ್ತೀನಿ. ಗುರುಗಳ ಆಶೀರ್ವಾದ ನಮಗೆ ಯಾವತ್ತೂ ಇದೇ ರೀತಿ ಇರಲಿ ಅಂತೇಳಿ
ನಾನು ವಯಸ್ಸಿನ ದೊಡ್ಡತಾಗಿದ್ರು ಕೂಡ ಗುರುಸ್ಥಾನ ನನಗೆ ಬೇಕು ಯಾವತ್ತು. 73 ವರ್ಷ 23 ವರ್ಷದ ನನ್ನ ಮನೆಯವರು ಕೂಡ ಒಳ್ಳೆ ನನಗೆ ಏನ್ತಿಯಾಗಿ ಬಂದಾಳ. ಅವರಿಂದ ನಾನು ಇನ್ನೊಂದು, ಅವರಿಂದ ನಾನು ಉದ್ಧಾರ ಅದೇ, ಅವರಿಂದ ನಾನು ಪಾಠ ಕಲ್ತೀನಿ. ನಾನು ಇದ್ರೆ ಎಲ್ಲೆಲ್ಲಿ ಹೋಗ್ಬಿಡ್ತಿದ್ದೆ, ಯಾರು ಕೊಡೋರೆಲ್ಲ ಬಿಡೋರು. ಒಂದು ಹಂಗೆ ಒಂದು ಶರ್ಟಿನ ಮ್ಯಾಗ ಬಂದನು ಬಳ್ಳಾರಿಗೆ, 11 ರೂಪಾಯಿ ಜೀವನ ಐಟಮ್ ಬಂದು ಹುಬ್ಳಿಯಿಂದ. ಅವತ್ತಿಂದ ಇಲ್ಲಿವರೆಗೂ ಸುಮಾರು ಒಂದು ಮನೆ ಮಾಡಿದೆ, 3 ಮಕ್ಕಳು ಮದುವೆ ಮಾಡಿದೆ, ಎಲ್ಲ ಮಾಡಿದೆ. ಬಾಣಂತನ ಮಾಡಿದೆ ಒಂದು ನಾನೇ, ಫಸ್ಟ್ ಬಾಣದ, ಸೆಕೆಂಡ್ ಬಾಣದ ನಾನೇ ಮಾಡಿದೆ. ಅವ್ರಿಗೆ ಯಾರು ಬರಲಿಲ್ಲ, ಕರ್ಕೊಂಡು ಬಂದು ಆಸ್ಪತ್ರೆ ಸೇರಿಸಿ ನಾನೇ ಬಾಣಂತನ ಮಾಡಿದೆ. ಇಷ್ಟು ನಾನು ಹೇಳಲಿಕ್ಕೆ ಸ್ವಾಮಿಗಳ ಆಶೀರ್ವಾದ ಯಾವತ್ತೂ ಇನ್ನಾಗಿರಲಿಲ್ಲ. ನೀವು ನಮ್ಮ ತಂದೆ ತಾಯಿ ಇದ್ದೀನಿ. ಇಷ್ಟು ಹೇಳಿ ಮಾತು